ಊರಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಹೋದಾದ್ಮೇಲೆ ಊಟ ಎಲ್ಲರೂ ಸೇರಿಕೊಂಡು ಊಟ ಮಾಡಿದ್ವಿ ಅಜ್ಜಿ ಮನೆಯಲ್ಲಿ. ಮಾರ್ನಿಂಗ್ ಜಾತ್ರೆ ಇರೋದ್ರಿಂದ ಬೇಗ ಎದ್ದೇಳೋದಿತ್ತು. ಎಲ್ಲರೂ ಕೂತ್ಕೊಂಡು ಮಾತುಕತೆ ಆಡಿಕೊಂಡು ಊಟ ಅದು ಎಲ್ಲ ಮುಗಿಸ್ಕೊಂಡ್ವಿ ಎಲ್ಲರೂ ಸೇರಿ. ಇವಾಗ ರಾತ್ರಿಲಿ ಮೆಹಂದಿ ಅದು ಎಲ್ಲ ಹಾಕ್ಕೊಂಡಿದ್ವಿ. ಬೆಳಗ್ಗೆ ಬೇಗ ಎದ್ದೇಳ್ಬಿಟ್ಟು ಜಾತ್ರೆಗೆ ಹೋದ್ವಿ. ದೇವಿ ಉತ್ಸವ ಇತ್ತು, ಅದನ್ನು ನೋಡ್ಕೊಂಡು ಬರಲಿಕ್ಕೆ ಹೋದ್ವಿ. ಅಲ್ಲೆಲ್ಲ ಕಾರ್ಟೂನ್ಸ್ ಅದು ಎಲ್ಲ ಬಂದುಬಿಟ್ಟಿದ್ವು. ಅಲ್ಲಿ ಜಾತ್ರೆ ಉತ್ಸವ ನಡೀತಿತ್ತು. ಜಾಸ್ತಿ ಜನ ಇರೋದ್ರಿಂದ ಕ್ಲಿಯರಾಗಿ ನೋಡೋಕ್ಕಾಗಲಿಲ್ಲ. ಬೆಳಗ್ಗೆ 4 o'clock ಸ್ಟಾರ್ಟ್ ಆಗಿತ್ತು ದೇವಿ ಉತ್ಸವ. ಆಮೇಲೆ ಬೋರ್ ಆಗಬಾರ್ದು ಅಂತ ಕಾರ್ಟೂನ್ಸ್ ಎಲ್ಲನೂ ಕರೆಸಿದ್ರು. ನಾವು ನೋಡಿರೋದಿಲ್ಲ ಈ ಥರದ್ದು. ಅಲ್ಲೆಲ್ಲ ಮಕ್ಕಳಿಗೆ ತುಂಬಾ ಖುಷಿ ಆಗ್ತಿತ್ತು. ಆಮೇಲೆ ಯಾರಿಗೂ ಬೋರ್ ಆಗಬಾರ್ದು ಅಂತ ಈ ಥರ ಕರೆಸಿದ್ರು ನೋಡಲಿಕ್ಕೆ. ನೋಡಿ ಎಲ್ಲ ಆದಮೇಲೆ ಫುಲ್ ಕಂಪ್ಲೀಟ್ ಮುಗಿಯೋವರೆಗೂ, ದೇವಿ ಉತ್ಸವ ಮುಗಿಯೋವರೆಗೂ ಅಲ್ಲೇ ಇದ್ವಿ. ಬೆಳಗ್ಗೆ 7 ಗಂಟೆ ಆಗ್ತಾ ಬಂತು. ಇನ್ನು ಎಲ್ಲರೂ ಅಲ್ಲೇ ಇದ್ದರು ಉತ್ಸವ. ಇವಾಗ ಒಂದೊಂದಾಗಿ ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ತಿದ್ದಾರೆ. ಎಲ್ಲ ಕಡೆಯಿಂದನೂ ಕರೆಸಿದ್ರು, ಹಾಗಾಗಿ ಜಾಸ್ತಿ ಆಗಿಬಿಟ್ಟಿದ್ರು. ಆಮೇಲೆ ಎಲ್ಲ ಥರದ್ದು ಇತ್ತು ಅಲ್ಲಿ. ಗ್ರಾಮೀಣ ಕಲೆಗಳು, ಡೊಳ್ಳು ಕುಣಿತ, ವೀರಗಾಸೆ, ಈ ಥರದ್ದು ನಾವು ಎಲ್ಲನೂ ನೋಡ್ಕೊಂಡ್ಬಿಟ್ಟು ಬಂದ್ವಿ. ಆಮೇಲೆ ಫ್ಯಾಮಿಲಿ ಎಲ್ಲನೂ ಹೋಗಿದ್ವಿ ನೋಡೋದಕ್ಕೆ. ಅಲ್ಲಿಂದೆಲ್ಲನೂ ಆದಮೇಲೆ ಅಲ್ಲಿಂದ ಮುಗಿಸ್ಕೊಂಡು ನಾವು ಸೀದಾ ಮನೆಗೆ ಬಂದು ರೆಸ್ಟ್ ಮಾಡಿದ್ವಿ. ಅದಾದಮೇಲೆ ಹತ್ತಿರದಲ್ಲಿರೋ ದೇವಸ್ಥಾನಕ್ಕೆ ಹೋದ್ವಿ. ಥ್ಯಾಂಕ್ ಯು ಗೈಸ್. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.